ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಭಕ್ತ ಸಮೂಹೇ ಬರ್ರಿ ಬರ್ರಿ, ನಮ್ಮ ಸ್ವಾಮಿಗಳು ಸಿಕ್ಬಿಟ್ರು. ಅಕ್ಕ ಬೇಗ ಬನ್ನಿ ಬೇಗ ಬನ್ನಿ, ಇಲ್ಲೇ ಇಲ್ಲೇ ಮಗು ನೆಪ್ಸಿ. ಇದೇನ್ ಮಾಡ್ತಿದ್ಯಮ್ಮ? ತೃಪ್ತಿ ಇಲ್ಲ ಅಂತ ಕಾಣುತ್ತಜ್ಜಿ, ಅದಕ್ಕೆ ಆ ಅಮ್ಮನ ಇಷ್ಟದಂತೆ ಮಾಡ್ತಾ ಇದ್ದೀನಿ. ನನ್ನ ಮಗಳನ್ನ ನೀನೇ ಕಾಪಾಡಬೇಕಮ್ಮ, ನೀನೇ ಕಾಪಾಡಬೇಕು. ಹುಷಾರಪ್ಪ ಹುಷಾರು, ಮುಚ್ಚಳ ತೆಗಿಬೇಕಾದ್ರೆ ಮಣ್ಣೆಲ್ಲಾದ್ರೂ ಒಳಗಡೆ ಬಿದ್ಬಿಡತ್ತೆ. ಹುಷಾರಾಗಿ ತೆಗೀರಿ, ಬೇಗ ಬೇಗ ತೆಗೀರಪ್ಪ. ಬನ್ನಿ ಕಡೆ ಎತ್ತಿ ಎತ್ತಿ ಬೇಗ. ಸ್ವಲ್ಪ ಎಲ್ಲ ದೂರ ಹೋಗಿ, ಮಗುನ ಕರ್ಕೊಂಡು ನಡೀರಿ. ಸ್ವಲ್ಪ ಗಾಳಿ ಬಿಡಿ, ಎಲ್ಲ ದೂರ ಹೋಗಿ ನಡೀರಿ. ಅಲ್ಲಿ ಕರ್ಕೊಂಡು ನಡೀರಿ. ಮಲಗ್ಸಿ, ಅಲ್ಲಿ ಮಲಗ್ಸಿ 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 ಅಮ್ಮ ಮಲಗ್ಸಿ. ನೋಡಿ, ಮಗುಗೆ ಯಾವುದೋ ವಿಷಜಂತು ಕಡಿದಿದೆ. ಮೈ ಎಲ್ಲ ನೀಲಿ ಬಣ್ಣಕ್ಕೆ ಬಂದಿದೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಎತ್ಕೊಳ್ಳಿ ಬೇಗ. ಬಂಗಾರಿ ಎತ್ಕೊಳ್ಳಪ್ಪ, ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ.
ಮಗು ಕರ್ಕೊಳ್ಳಿ, ಒಳಗಡೆ ಕರ್ಕೊಂಡು ಆಕ್ಸಿಜನ್ ಕೊಡಿ, ನಡೀರಿ. ಮಗಳೇ, ಹಿರಣ್ಮಯಿ, ಅಪ್ಪ ಬಂದಿದ್ದೀನಿ, ಕಣ್ಬಿಡಮ್ಮ, ಮಾತಾಡಮ್ಮ. ಹಿರಣ್ಮಯಿ, ಹಿರಣ್ಮಯಿ, ನೋಡಿ, ಮಾತಾಡು. ಇಲ್ಲಿ ನೋಡಿ, ಮಗುಗೆ ಆಗಲ್ಲ ಹಿಂಸೆ ಮಾಡಬೇಡಿ. ಇದು ಆಸ್ಪತ್ರೆ. ನಿಮ್ಮ ಮಗಳ ಥರ ಬೇರೆಯವರು ಇರ್ತಾರೆ. ಮಗುಗೆ ಜ್ಞಾನ ಬಂದರೆ ನಾನೇ ಕರಿತೀನಿ. ಹೊರಗಡೆ ನಡೀರಿ ಪ್ಲೀಸ್, ಬನ್ನಿ. ಮಗುಗೇನು ಅಪಾಯ ಆಗ್ತಿದ್ರೆ ಅಷ್ಟೇ ಸಾಕಪ್ಪ. ಮಲ್ಲಿಕಾರ್ಜುನ, ಮಗುನ ಬೇಗ ಹುಷಾರ್ ಮಾಡ್ಬಿಡಪ್ಪ. ಅಕ್ಕ, ನನಗೇನೋ ಆ ಮಗು ಬದುಕುಳಿಯೋದೇ ಅನುಮಾನ ಅಕ್ಕ. ಶಿವಸ್ವಾಮಿ, ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ಆ ಮಗು ದೇವ್ರ ಸಮಾನ. ಆ ಮಗು ನಮ್ಮ ಸನ್ನಿಧಿಗೆ ಬಂದಿದ್ದೆ ದೊಡ್ಡ ವಿಷಯ ಕಣೋ. ಯಾಕೋ ಮೊದ್ಲಿಂದಾನು ಆ ಮಗು ಮೇಲೆ ಕೆಂಡ ಕಾಡ್ತಿದ್ಯಾ? ಇಲ್ಲಕ್ಕ, ಪಾಪ ಆ ಮಗು ಮೇಲೆ ನಾನು ಯಾಕೆ ಕೆಂಡಾಕರ್ಲಿ? ಇರೋ ವಿಷಯ ಹೇಳ್ತಾ ಇದ್ದೀನಿ. ನಾವು ಆ ಮಗುನ ಇಲ್ಲಿ ಕರ್ಕೊಂಬರೋದ್ರ ಬದಲು ಆಟ ಮಂತ್ರ ಮಾಡೋರ ಹತ್ರ ಕರ್ಕೊಂಡು ಹೋಗಿದ್ದಿದ್ರೆ ಅವರು ಏನೋ ಒಂದು ಮಾಯ ಮಂತ್ರ ಮಾಡಿ ಮಗುನ ಉಳಿಸಿರೋರು. ಇಲ್ಲಿ ಕರ್ಕೊಂಬಂದಿದ್ದೀವಿ. ಈ ಡಾಕ್ಟ್ರುಗಳು ಒಂದು ಔಷಧಿ ಕೊಡೋಕ್ಕೋಗಿ ಇನ್ನೊಂದು ಔಷಧಿ ಕೊಟ್ಟು ಮಗು ಹೋಗ್ಬಿಟ್ರಿಗೆ. ಶಿವಸ್ವಾಮಿ, ನೀನೇನು ಹೇಳ್ಬೇಡ, ಒಂದು ಸ್ವಲ್ಪ ಸುಮ್ಮನಿರು. ಹೌದು, ಎಲ್ಲ ಬಿಟ್ಟು ಪಾಪ ಈ ಮಗುನ ಯಾಕೆ ಅಪಹರಿಸಿದ್ರು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಮತ್ತಿನ್ನೇನಕ್ಕ, ಜೊತೆಗಿದ್ದವ್ರನ್ನ ಬಿಟ್ಟು ಎಲ್ಲಿಂದಾನೋ ಬಂದವ್ರಿಗೆ ಇಷ್ಟೊಂದು ಮರ್ಯಾದೆ ಕೊಡ್ತಿದ್ಯಲ್ಲ, ಅದಕ್ಕೆ ಈಗ ಮಾಡಿರ್ಬೋದು. ನನಗೆ ಯಾಕೋ ನಿನ್ ಮೇಲೆ ಅನುಮಾನ ಕಣೋ ಶಿವಸ್ವಾಮಿ. ನೀನೇ ಏನಾದ್ರೂ ಆ ಮಗುನ ಕರ್ಕೊಂಡು ಹೋಗಕ್ ಕುಮ್ಮಕ್ ಕೊಟ್ಟಿದ್ಯಾ? ಇದೇನಕ್ಕ ಈಗ ಮಾತಾಡ್ತಾ ಇದೀಯಾ? ದಯವಿಟ್ಟು ಈಗೆಲ್ಲ ಮಾತಾಡಬೇಡಕ್ಕ ನೀನು. ನೋಡಕ್ಕ, ಆ ಮಗುನ ಕಂಡ್ರೆ ನನಗೆ ಅಷ್ಟಕ್ಕಷ್ಟೇ ಒಪ್ಕೋತೀನಿ. ಆದರೆ ಈ ಥರ ಎಲ್ಲ ಮಾಡೋ ಅಷ್ಟು ಕಟ್ಕ ಅಲ್ಲ ನಾನು. ನೋಡಕ್ಕ, ಮಗುನ ಆಸ್ಪತ್ರೆ ಕರ್ಕೊಂಡ್ಬಂದಿದ್ದೀವಿ. ವೈದ್ಯರು ಒಳಗೆ ಕರ್ಕೊಂಡು ಹೋಗಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ನಾವು ಹೋಗೋಣ ನಡಿ ಮನೆಗೆ. ಅಲ್ಲಿ ಮಾಡಬೇಕಾಗಿರೋ ಕೆಲಸ ತುಂಬ ಇದೆ ಅಕ್ಕ. ನೋಡು, ಮಗು ಹುಷಾರಾಗೋ ತನಕ ಯಾರು ಈ ಜಾಗ ಬಿಟ್ಟು ಕದ್ಲೋ ಹಾಗಿಲ್ಲ.
ರಶ್ಮಿ ಮಂಗಳಾರತಿ ತಗೋಮ್ಮ. ಇದೇನಮ್ಮ ರಶ್ಮಿ, ದೃಷ್ಟಿ ಎಲ್ಲೋ ಇದೆ, ಆರತಿ ಇಲ್ಲಿದೆ, ಅಲ್ಲೆಲ್ಲೋ ನೋಡ್ಕೊಂಡು ಆರತಿ ತಗೋತೀಯ. ಅಮ್ಮನವ್ರ ದೇವಸ್ಥಾನಕ್ಕೆ ಬಂದಿದ್ದೀಯಾ, ಸ್ವಲ್ಪ ಭಕ್ತಿ ಭಾವ ಇರಬೇಕು. ಭಕ್ತಿಯಿಂದ ಕೇಳಿದ್ದು ಆಯಿತು, ಭಾವದಿಂದ ಕೇಳ್ಕೊಂಡಿದ್ದು ಆಯಿತು, ಹರಕೆ ಹೊತ್ತು ಅದನ್ನು ತೀರಿಸಿದ್ದು ಆಯಿತು. ಆದರೂ ಅಮ್ಮನವ್ರು ನನ್ನ ಪ್ರಶ್ನೆಗೆ ಸಮಾಧಾನ ಹೇಳಿಲ್ಲ. ಅದಕ್ಕೆ ಅಮ್ಮನವ್ರ ಜೊತೆ ದೃಷ್ಟಿ ನೆಟ್ಟು ಕೂತಿದ್ದೀನಿ, ದೃಷ್ಟಿ ಧ್ಯಾನ ಮಾಡ್ತಾ ಇದ್ದೀನಿ. ನೋಡೋಣ ಅಮ್ಮನವರು ಯಾವಾಗ ಏನು ಉತ್ತರ ಕೊಡ್ತಾರೆ ಅಂತ ನಾನು ಕಾಯ್ತಾ ಇದ್ದೀನಿ. ಓ, ಇದು ಒಂಥರ ಭಕ್ತಿ ಬಿಡಿ. ನಾನು ಇಂಥ ಭಕ್ತಿ ಹಿಂದೆಂದೂ ನೋಡಿಲ್ಲ. ಆಗಲಿ, ನಿಮ್ಮ ಅರ್ಕೆ ನೀವು ಮುಂದುವರಿಸಿ. ರಶ್ಮಿ, ನಿನ್ನ ಹರಕೆನೂ ತೀರ್ತು, ಪೂಜೆನೂ ಮುಗೀತು, ಮಹಾ ಮಂಗಳಾರತಿನೂ ಆಯಿತು. ಇನ್ನು ನಮ್ಮ ಬಂಗಾರಿನ ಹಿರಣ್ಮೈನ ಅಮ್ಮನವರು ಕಾಪಾಡ್ತಾರೆ. ನಡೆಯಮ್ಮ, ಮನೆಗೆ ಹೋಗೋಣ. ಅಮ್ಮನವರು ಅವ್ರನ್ನ ಕಾಪಾಡ್ತಾರೆ ಅನ್ನೋದು ನನಗೆ ಗೊತ್ತಾಗಬೇಕು. ಆಗಲೇ ನಾನು ಅಮ್ಮನವರಿಂದ ದೃಷ್ಟಿ ತೆಗೆಯೋದು, ಆಗಲೇ ನಾನು ಇಲ್ಲಿಂದ ಎದ್ದೇಳೋದು. ಇದೇನಮ್ಮ ರಶ್ಮಿ, ಅಮ್ಮನವ್ರ ಜೊತೆ ದೃಷ್ಟಿ ಇದ್ದಾನ? ಹುಡ್ದವ್ರು ಏನು ಅನ್ಕೊಳ್ಳಲ್ಲ. ನೋಡು, ನಮ್ಮನೇಲೂ ಅಮ್ಮನವ್ರು ಇದಾರಲ್ವಾ, ಅಲ್ಲಿ ನೀನು ಎಷ್ಟೊತ್ತು ಬೇಕಾದರೂ ಕೂತ್ಕೋ. ನಡೆಯಮ್ಮ, ಮೊದಲು ನಾವು ಮನೆಗೆ ಹೋಗೋಣ. ನಡೆ ರಶ್ಮಿ. ಇಲ್ಲ ಅಜ್ಜಿ, ನಾನು ಈ ಅಮ್ಮನವ್ರ ಮೇಲೆ ಇಟ್ಟಿರೋ ನಂಬಿಕೆ ನಿಜಾನೇ ಆಗಿದ್ರೆ ಅವಳು ನನ್ನ ಮಗಳು ಹಿರಣ್ಮೈನ ಕಾಪಾಡಬೇಕು. ಅವಳನ್ನ ಕಾಪಾಡಿದ್ದೀನಿ ಅಂತ ನನಗೇನಾದರೂ ಸೂಚನೆ ತೋರಿಸ್ಬೇಕು. ಅಲ್ಲಿವರೆಗೂ ನಾನು ಇಲ್ಲಿಂದ ಕದಲಲ್ಲ. ಅದೇನಾಗುತ್ತೋ ಆಗಲಿ, ನೋಡಿದವರು ಏನು ಬೇಕಿದ್ರೂ ತಿಳ್ಕೊಳ್ಳಿ. ಅಮ್ಮ, ಮಹಾತಾಯಿ ತ್ರಿಪುರ ಸುಂದರಿ, ನೀನೇ ಇವಳಿಗೊಂದು ದಾರಿ ತೋರ್ಸಪ್ಪ. ಇವ್ರು ಯಾರಿಗೂ ನನ್ನ ಮಗಳು ಉಳಿಸ್ಕೋಬೇಕು ಅಂತ ಕಾಳಜಿನೇ ಇಲ್ಲ ಅನ್ಸುತ್ತೆ. ದಯವಿಟ್ಟು ನಾನು ಕ್ಷಮಿಸಿ. ತುಂಬ ಪ್ರಯತ್ನ ಪಟ್ಟರು ನಿಮ್ಮ ಮಗಳು ಹಿರಣ್ಮಯ್ಯನ ಉಳಿಸ್ಕೊಳಕ್ಕಾಗಲಿಲ್ಲ. ಹಾಗನ್ಬೇಡಿ, ನಿಮ್ಮ ದಮ್ಮಯ್ಯ ಅಂತೀನಿ. ಬೇಕಿದ್ರೆ ನಿಮ್ಮ ಸೇವೆ ಮಾಡ್ತೀನಿ. ಆಸ್ಪತ್ರೆಯಲ್ಲಿರೋ ಎಲ್ಲರ ಸೇವೆನೂ ಮಾಡ್ತೀನಿ. ನೀವೇ ದೇವರು ಅಂತ ಪೂಜೆ ಮಾಡ್ತೀನಿ. ದಯವಿಟ್ಟು ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ. ನಿಮ್ಮ ಹತ್ರ ಆಗತ್ತೆ. ನೋಡಿ, ಈ ದುಃಖದಲ್ಲಿ ನಾವೇನು ಹೇಳಿದ್ರು ಅರ್ಥ ಆಗ್ತಾ ಇಲ್ಲ. ನೀವು ದೊಡ್ಡವರಿದ್ದೀರಿ, ಅವ್ರಿಗೆ ಹೇಳಿ. ನಾವು ಏನೇ ಮಾಡಿದ್ರು ಏನೂ ಪ್ರಯೋಜನ ಇಲ್ಲ. ನಮ್ಮ ಪ್ರಯತ್ನ ಎಲ್ಲ ಮಾಡಿದ್ದೀವಿ. ಅವ್ರಿಗೆ ಸ್ವಲ್ಪ ತಿಳಿ ಹೇಳಿ ಮಗುನ ಮನೆಗೆ ಕರ್ಕೊಂಡೋಗಿ. ಒಂದು ನಿಮಿಷ ಬಾಕ. ಸಮಾಧಾನ ಮಾಡ್ಕೊಳಕ ನಾನು ಮೊದಲೇ ಹೇಳಿದೆ, ಇಲ್ಲಿ ಕರ್ಕೊಂಬರೋದು ಬೇಡ, ಅಲ್ಲಿ ಎಲ್ಲಾದರೂ ಮಾಟ ಮದ್ದು ಮಾಡೋರ ಹತ್ರ ಕರ್ಕೊಂಡು ಹೋಗೋಣ.
ಮಗು ಉಳಿಯುತ್ತೆ ಅಂತ. ನನ್ನ ಮಾತು ಕೇಳಲಿಲ್ವಲ್ಲ ನೀವು? ಈಗ ನೋಡು, ಆ ಮಗು ಶಿವನ ಪಾದ ಸೇರ್ಬಿಡ್ತು. ಅಕ್ಕ ಅಕ್ಕ, ಮುಂದಿನ ಕಾರ್ಯಗಳಿಗೆ ನಾನೆಲ್ಲ ಸಿದ್ಧ ಮಾಡ್ಕೊಳ್ಳ. ಇನ್ನೇನೋ ಮಾಡೋದಕ್ಕಾಗತ್ತೆ. ಮಗು ನೀನು ಹೋಗು, ನಾವು ಕರ್ಕೊಂಬರ್ತೀವಿ. ಆಯ್ತಕ್ಕ, ಪಾಪ ಬಂಗಾರಿಗೆ ಸಮಾಧಾನ ಮಾಡ. ಸಮಾಧಾನ ಮಾಡ್ಕೊಪ್ಪ, ಸಮಾಧಾನ ಮಾಡ್ಕೊ. ವೈದ್ಯರು ಅವ್ರು ಮಾಡೋ ಪ್ರಯತ್ನ ಎಲ್ಲ ಮಾಡಿದ್ದಾರೆ. ಇನ್ನು ನಾವು ಗೋಳಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ನಮ್ಮ ಗೋಳಾಟಕ್ಕೆ ಇಲ್ಲಿರೋರ್ಗೆಲ್ಲ ತೊಂದರೆ ಆಗತ್ತೆ. ಮಗುನ ಕರ್ಕೊಂಡು ಹೋಗೋಣ. ಹಿರಣ್ಮಯಿ ಮಗಳ ನನ್ನ ಹೆಸರು ಹಿರಣ್ಮಯಿ ಅಂತ. ನಾನು ಚಕ್ರಪುರಿ ಹುಡುಗಿ. ನಾನು ಮತ್ತೆ ನಮ್ಮಪ್ಪ ನಮ್ಮ ಕುಲದೇವರಿಗೆ ಪೂಜೆ ಮಾಡ್ಸಕ್ ಬಂದಿದ್ವಿ. ಇವರು ನನ್ನ ಇಲ್ಲಿ ಎತ್ಕೊಂಡ್ ಬಂದ್ಬಿಟ್ರು. ನನಗೆ ತುಂಬಾ ಭಯ ಆಗ್ತಾ ಇದೆ ಇಲ್ಲಿ. ಅಜ್ಜಿ, ನಾನು ಊರ್ ಬಿಟ್ಟು ಬಂದು ತುಂಬ ದಿನ ಆಯಿತು. ನನಗೂ ಸ್ವಲ್ಪ ನೈವೇದ್ಯ ಕೊಡಿ, ನಾನು ಹೋಗ್ಬಿಟ್ಟು ಅಮ್ಮನವ್ರಿಗೆ ಇಟ್ಟು ಬರ್ತೀನಿ. ಯಾಕಪ್ಪ ಬೇಜಾರಲ್ಲಿದ್ಯಾ? ದಿನ ನೀನು ನನಗೆ ಊಟ ಮಾಡಿಸ್ತಿದ್ಯಲ್ಲ, ಇವತ್ತು ನಾನು ನಿಂಗೆ ಊಟ ಮಾಡಿಸ್ತೀನಿ. ಅಳ್ಬೇಡಪ್ಪ, ನಾನು ಇನ್ನು ಚಿಕ್ಕವಳು, ನನಗೇನು ಮಾಡಕ್ ಬರಲ್ಲ. ನಾನು ದೊಡ್ಡೋಳಾದ್ಮೇಲೆ ಮನೆ ಕೆಲಸ, ಹೊರಗಿನ ಕೆಲಸ ಎಲ್ಲ ನಾನೇ ಮಾಡ್ತೀನಿ. ನಿನ್ನನ್ನು ನಾನೇ ನೋಡ್ಕೊಂತೀನಿ.